ನಮ್ಮಪ್ಪ ನನ್ನಿಂದ ಒಂಚೂರು ಹಿಂದೆ ಇದ್ದಾರೆ. ನಾನು ಓಡ್ತಾ ಇದ್ದೀನಿ, ಕೈ ಹಿಂಗ್ ತಗೊಂಡ, ಹಿಂಗ್ ನನ್ನ ಎದೆಗೆ ಹಿಂಗ್ ರಾಚ್ದ. ಹವಕ್ಕ ಅಂತ ಅಲ್ಲೇ ಕುಸ್ದ್ಬಿಟ್ಟೆ ನಾನು. ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ, ಐ ಆಮ್ ಆನೆಸ್ಟ್ಲಿ ಟೆಲಿಂಗ್ ಯು, ಗಂಡ್ಮಕ್ಳಿಗೂ ಆಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಓಲಾ ಬುಕ್ ಮಾಡಿದೆ. ಡ್ರೈವರ್ಗೆ ಕಾಲ್ ಮಾಡಿದೆ. ಫೋನ್ ಮಾಡಂಗಿಲ್ಲ. ನನಗೆ ಫೋನ್ ಮಾಡ್ಬಿಟ್ಟು ಬರ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಕಾಲ್ OTP ಹೇಳ್ತಾ ಇದೀವಿ. ಏನು ಕಾಲ್ ಮಾಡಿದ್ದು ನನಗೆ? ಸರ್ ನೀವೇ ನಮ್ಮ ಅಣ್ಣನ ಸರ್, ಕಷ್ಟ ಸುಖ ಕೇಳೋ ಕಾಲ್ ಮಾಡಂಗಿಲ್ಲ ಅನ್ನೋ ಪರಿಜ್ಞಾನ ಇಲ್ಲ ನಿಮಗೆ? ಇಲ್ಲಿ ಕೇಳಗೆ, ಇಲ್ಲಿಯೇ ಕೆಳಗೆ ಅಂತ. ನಮ್ಮ ಅಪ್ಪ ಇದ್ದಾರೆ ನನ್ನ ಜೊತೆ. ನಂಗೆ ಇದೊಂದ್ಸತಿ ಆಗಿತ್ತು ಶಿವಾಜಿನಗರಲ್ಲಿ. ಐ ವಾಸ್ 10th ಸ್ಟ್ಯಾಂಡರ್ಡ್. MG ರೋಡಲ್ಲಿ ನಮ್ಮ ಅಪ್ಪನ ಜೊತೆ ಯಾವುದೋ ರೆಸ್ಟೋರೆಂಟ್ಗೆ ನಾವು 4 ಜನ ಹೋಗಿ ತಿನ್ಕೊಂಡು, MG ರೋಡಿಂದ ಶಿವಾಜಿನಗರ್ ಹತ್ರ. ಸೊ 210 ಸೀರೀಸ್ ಎಲ್ಲ ತ್ಯಾಗರಾಜ್ ನಗರಕ್ಕೆ ಬಸ್ ಬರುತ್ತೆ ಅಂತ ವಿ ವೆಂಟ್ ಟು ಶಿವಾಜಿನಗರ್ ಬಸ್ ಸ್ಟಾಪ್. ಹೋಗ್ತಾ ಇದೀವಿ, ಯಾವ್ದೋ 210 UZ ಅಂತ ಯಾವ್ದೋ ಬಂತು. ನಮ್ಮಪ್ಪ ನೋಡು ಹೋಗತ್ತಾ ನೋಡು ತ್ಯಾಗರಾಜ್ ನಗರಕ್ಕೆ, 31 ಬಸ್ ಸ್ಟಾಪ್ ಹೋಗತ್ತಾ, ಓಡ್ ಹೋಗು ಅಂತಂದ್ರು. ಚಿಕ್ಕ ಹುಡ್ಗಿರಲ್ವಾ, ಏನ್ ವಾಟ್ಸ್ ದ ಬಿಗ್ ಡೀಲ್? 10th ಸ್ಟ್ಯಾಂಡರ್ಡ್ ಇಸ್ 15 years ಗರ್ಲ್. ನಾನು ಏನಂತ ಓಡ್ತಾ ಇದೀನಿ, ನನ್ ಪಾಡಕ್ ನಾನು ಕ್ಯಾಶುಯಲ್ ಆಗಿ ಓಡ್ತಾ ಇದೀನಿ ಆ ಬಸ್ ಕಡೆ. ಇಬ್ರು ಹುಡುಗರು ನನ್ ಮುಂದೆ ಬರ್ತಾ ಇದಾರೆ ಅಂಡ್ ಐ ಹ್ಯಾವ್ ನೋ ಕ್ಲೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರು ಬರ್ತಿದ್ದಾರೆ ಅಂತಾನು ನನಗ್ ನಿಗಾ ಇಲ್ಲ. ನನಗೇನು ಆ ಬಸ್ ಹೋಗತ್ತಾ ನಮ್ಮ ಏರಿಯಾಗೆ, ಅಷ್ಟೇ ಬೇಕಾಗಿರೋದು. ನಮ್ಮಪ್ಪ ನನ್ನಿಂದ ಒಂಚೂರು ಹಿಂದೆ ಇದ್ದಾರೆ. ನಾನು ಓಡ್ತಾ ಇದ್ದೀನಿ. ಅವನಿಗೆ ಯಾಕೆ ಆತರ ಮಾಡ್ಬೇಕಂತ ಅನ್ನಿಸ್ತು ಅಂತ ಗೊತ್ತಿಲ್ಲ. ನಾನು ಓಡ್ತಾ ಇದ್ದಿದ್ ಸ್ಪೀಡಿಗೆ ಕೈ ಹಿಂಗ್ ತಗೊಂಡ, ಹಿಂಗ್ ನನ್ನ ಎದೆಗೆ ಹಿಂಗ್ ರಾಚ್ದ. ಅಷ್ಟೇ. ಧವಕ್ಕ ಅಂತ ಅಲ್ಲೇ ಕುಸ್ದ್ಬಿಟ್ಟೆ ನಾನು. ಎಷ್ಟು ಜೋರಾಗಿ ಬಿತ್ತು ನನ್ನ ಎದೆಗೆ ಏಟು ಅಂತ ಅಂದ್ರೆ, ಉಸಿರಾಡಕ್ ಆಗ್ತಾ ಇದೆ ನನಗೆ ಫುಲ್. ಅಷ್ಟು ಜೋರಾಗಿ ಬಿತ್ತು ನನ್ನ ಎದೆಗೆ ಏಟು. ನಮ್ಮಪ್ಪ ಹಿಂದೆ ಇದಾರೆ. ಮಗನೆ ಅಂತ ಬೈದ್ರು ನಮ್ಮಪ್ಪ. ಎಷ್ಟು ಫಾಸ್ಟ್ ಆಗಿ ಓಡ್ದ ಅವನು ಅಂದ್ರೆ ರಾಜೇಶ್ ಅವ್ರೆ, ಸುತ್ತಮುತ್ತ ಇರೋ ಗಂಡಸರು ಎಲ್ಲಾರು ಅವನನ್ನ ಹಿಡಿಯಕ್ ಟ್ರೈ ಮಾಡಿದ್ರು. ಅವನ್ ಜೊತೆಗಿದ್ದವನು, ನಾನೆಲ್ಲ ಹೊಡೆದಿದ್ದು, ಅವ್ನು ಹೊಡೆದಿದ್ದು ನನ್ನ ಹಿಡಿಯಂಗಿಲ್ಲ ನೀವು, ನಾನೆಲ್ಲ ಹೊಡೆದಿದ್ದು ಅಂತ ಕೈ ಎತ್ಬಿಟ್ಟ. ಹೊಡೆದವ್ನು ಹೋದ. ಹೆಂಗು ಓಡ್ದ ಅಂತಂದ್ರೆ ಯಾರಿಗೂ ಹಿಡಿಯಕ್ಕೆ ಆಗ್ಲಿಲ್ಲ. ಬಸ್ ಸ್ಟಾಪ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಇನ್ ಫ್ಯೂ ಸೆಕೆಂಡ್ಸ್ ಈಸ್ ನಾಟ್ ಸೀನ್ ಎನಿವೇರ್ ಇನ್ ನಿಯರ್ ಬಸ್ ಸ್ಟಾಪ್. ಹಂಗ್ ಹೊಟ್ಟೋಗ್ಬಿಟ್ಟ. ಏನ್ ಪ್ಲೇಜರ್ ಸಿಕ್ತು ಅವ್ನಿಗೆ ಆತರ ಹೊಡೆದು? ಈ ತರದೊಂದು ವಿಕೃತಿ ಮನಸ್ಥಿತಿಗಳು ತುಂಬಾ ಜನ ಇದಾರಲ್ಲ. ಅಲ್ವಾ? ಎಲ್ಲಂದ್ರೆ ಅಲ್ಲಿ ಒಂಥರ ಹೆಣ್ಮಕ್ಳನ್ನ ಕೆಟ್ಟದಾಗ ಗುರಾಯಿಸೋದು, ಎಲ್ಲಂದ್ರೆ ಅಲ್ಲಿ ಅಸಭ್ಯ ಮುಟ್ಟೋದು. ಹೌದು. ಬಸ್ಸಲ್ಲಿ ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ, ಐ ಆಮ್ ಆನೆಸ್ಟ್ಲಿ ಟೆಲಿಂಗ್ ಯು, ಗಂಡ್ಮಕ್ಳಿಗೂ ಆಗತ್ತೆ. ಯಾಕೆಂದ್ರೆ ನನ್ನ ಫ್ರೆಂಡ್ಸ್ ಹೇಳಿರೋರಿದ್ದಾರೆ, ಬಸ್ಸಲ್ಲಿ ಹೋಗುವಾಗ ಬಸ್ ಕಂಡಕ್ಟರ್ಗಳು ಬಂದು ಅಸಭ್ಯವಾಗಿ ಗಂಡ್ಮಕ್ಳನ್ನ ಮುಟ್ಟಿರೋ ಇನ್ಸಿಡೆಂಟ್ಸ್ ಇದೆ. ಅವ್ರು ಅದನ್ನ ಹೇಳಿದ್ದಾರೆ. ಏನ್ ಗುರು, ಹೆಣ್ಮಕ್ಳನ್ನ ಬಿಡಲ್ಲ ಗಂಡ್ಮಕ್ಳನ್ನು ಬಿಡಲ್ಲ ಅಂದ್ರೆ ಏನ್ ದರಿದ್ರ ಮನೋಭಾವ ಇವರೆಲ್ಲ. ಏನ್ ಮನಸ್ಥಿತಿಗಳು ಇವ್ರದೆಲ್ಲ. ಹೆಂಗೆ ದಿನ ಎದ್ದವ್ರ ಮುಖನ ಹೆಂಗ್ ನೋಡ್ಕೋತಾರ ಅವ್ರು. ನಾನು ಈ ತರ ಒಂದ್ ಹಿಂದಿನ ದಿನ ಓಕೆ ಈ ತರ ಏನೋ ಮಾಡ್ಬಿಟ್ಟೆ, ನಾನೇನೋ ಒಂದ್ ಕೆಟ್ಟ ಕೆಲಸ ಮಾಡಿದೀನಿ, ಮನಸ್ಸಾಕ್ಷಿ ಅನ್ನೋದಿರತ್ತಲ್ವಾ? ಹೌ ಡು ಯು ಇವನ್ ಫೇಸ್ ಯುವರ್ ಸೆಲ್ಫ್ ವೆನ್ ಯು ಹ್ಯಾವ್ ಡನ್ ಸಮಥಿಂಗ್ ಸಚ್ ಟೆರಿಬಲ್ ಥಿಂಗ್ ಇನ್ ಯುವರ್ ಲೈಫ್? ಟಚಿಂಗ್ ಇಸ್ ನೋ ಲೆಸ್ ದನ್ ಎನಿಥಿಂಗ್ ಬ್ಯಾಡ್ ದಟ್ ಯು ಹ್ಯಾವ್ ಡನ್. ಮುಟ್ಟೋದು ತಪ್ಪಲ್ಲ ಅಂತ ಹೇಳೋದಿದೆಯಲ್ಲ. ಮೊನ್ನೆ ನಾನು ಓದ್ತಾ ಇದ್ದೆ, ಬಾಂಬೆ ಹೈಕೋರ್ಟ್ ಒಂದು ಜಜ್ಮೆಂಟ್ ಪಾಸ್ ಮಾಡಿದೆ. ಪ್ರೆಸ್ಸಿಂಗ್ ಬ್ರೆಸ್ಟ್ಸ್ ಫಾರ್ ಅ ಮೈನರ್ ಇಸ್ ನಾಟ್ ಚಾರ್ಜಬಲ್ ಅಂತ, ಇಸ್ ನಾಟ್ ಕನ್ಸಿಡರ್ಡ್ ಆಸ್ ರೇಪ್ ಅಂತ. ಏನ್ ಹಂಗಂದ್ರೆ ಅರ್ಥ? ವಾಟ್ ಇಸ್ ದಟ್? ಸೊ ಏನು ಬೀದಿಲ್ ಹೋಗೋನ್ ಎಲ್ಲರೂ ಓಕೆ, ಇವಳು 18 ವಯಸ್ಸಿಗಿಂತ ಚಿಕ್ಕವಳಿದ್ದಾಳೆ, 18 ವಯಸ್ಸಿಗಿಂತ ಚಿಕ್ಕವಳು ಮೈನರ್, ಓಕೆ ಸರಿ ಹೋಗ್ಬಿಡು. ಹೆಂಗಿದ್ರು ಬಾಂಬೆ ಹೆಚ್ಚಿನ ಹೇಳಿದೆ, ನಂಗೇನಾಗ್ಬೇಕಾಗಿದೆ? ಮುಟ್ತೀನಿ. ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಟೀಚಿಂಗ್ ಯುವರ್ ಸಿಟಿಸನ್ಸ್? ಯು ಆರ್ ಸಿಟ್ಟಿಂಗ್ ಇನ್ ದಟ್ ಪೊಸಿಷನ್. ನೀವ್ ಎಲ್ಲಿ ಕೂತಿದ್ದೀರಾ? ನೀವೇನ್ ಪಾಸ್ ಮಾಡ್ಬೇಕು ನಿಮ್ ಸಿಟಿಸನ್ಸ್ಗೆ? ನೀವೇನೆ ಅದು ಮಾಡೋದು ನಾಟ್ ಚಾರ್ಜಬಲ್, ರೇಪ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ನೀವೇ ಹಾಕ್ತಿದ್ದೀರಾ ಅಂತಂದ್ರೆ ವಾಟ್ ಇಸ್ ಆಲ್ ದಿಸ್? ವಾಟ್ ಇಸ್ ಹ್ಯಾಪನಿಂಗ್? ಈ ಹೆಣ್ಮಕ್ಳು ಈಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತೀವಿ. ನನ್ನ ಫ್ರೆಂಡ್ಸ್ಗೆ ಎಷ್ಟೊಂದ್ ಜನಕ್ಕೆ ಮಕ್ಕಳಾಗಿದೆ, ಹೆಣ್ಮಕ್ಳಾಗಿದೆ. ವೆನ್ ವಿ ಆರ್ ಸಿಟ್ಟಿಂಗ್ ಅಂಡ್ ಟಾಕಿಂಗ್, ಇನ್ನು ಚಿಕ್ಕ ಮಕ್ಕಳು, ಈಗ 2 years ಹೆಣ್ಮಗು, 3 years ಹೆಣ್ಮಗು ಎಲ್ಲ ಇದೆ. ಇವಾಗಿಂದಾನೆ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಾ? ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇರ್ತೀನಿ, ಸೆಲ್ಫ್ ಡಿಫೆನ್ಸ್ ಕಲಿಸ್ಲೇಬೇಕು ನಮ್ಮ ಮಕ್ಕಳಿಗೆ ಅಂತ. ಬಿಕಾಸ್ ಯು ಕಾಂಟ್, ನೀವೊಂದು ಸೊಸೈಟಿನಲ್ಲಿ ನಿಂತ್ಕೊಂಡು ಓಕೆ ಇವ್ನು ಏನೋ ಮಾಡ್ತಾ ಇದ್ದಾನೆ ಗುರು, 4 ಜನ ಬಂದನ ಕಾಪಾಡ್ತಾರೆ, ಕಾಯಣ. ಯು ಹ್ಯಾವ್ ಟು ಸೇವ್ ಯುವರ್ ಸೆಲ್ಫ್. ಮನೇಲಿ ತಂದೆ ತಾಯಿಗಳು ಕೂಡ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು. ಮನೆ ಚಿಕ್ಕ ಮಕ್ಕಳಿದ್ರೆ ಸೊ ಯಾರನ್ನ ಕರೆದ್ರು ಎಲ್ಲೋ ಹೋಗ್ಬಾರ್ದು, ಅಂಡ್ ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ಕೊಡ್ಬೇಕು. ಈಗ ನಿಮ್ ಹತ್ರ ಚೆನ್ನಾಗ್ ಮಾಡಿದವರು ಅಂದ್ರೆ ಹುಷಾರಾಗಿರ್ಬೇಕು ಎಲ್ಲಾ ಕಡೆಯಿಂದಾನು.
ಹೆಣ್ಮಕ್ಳಿಗೆ ಅದು ಚಿಕ್ಕ ವಯಸ್ಸಿಂದನೂ ಅದು ಟ್ರೈನ್ ಮಾಡಿಸ್ತಾ ಬಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದು. ಸ್ಕೂಲ್ಸ್ ಅಲ್ಲೂ ಹೇಳ್ಕೊಡ್ತಿದ್ದಾರೆ ಇವಾಗ, ಟಚ್ ಬ್ಯಾಡ್ ಟಚ್ ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಸ್ಕೂಲ್ಸ್ ಅಲ್ಲೇನೆ ಮಕ್ಕಳೇನೆ ದೇ ಸಿ ಸೋ ಮಚ್ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ದೇ ಸಿ ಸೋ ಮೆನಿ ಬ್ಯಾಡ್ ಥಿಂಗ್ಸ್. ದೇ ಕಮ್ ಅಂಡ್ ಟ್ರೈ ಇಟ್ ಇನ್ ಸ್ಕೂಲ್ ವಿತ್ ಡಿಫ್ರೆಂಟ್ ಕಿಡ್ಸ್. ಗಂಡ್ಮಕ್ಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು. ನಾನ್ ಬರೀ ಹೆಣ್ಮಕ್ಳಿಗೆ ಆಗತ್ತೆ ಅಂತ ಹೇಳ್ತಾ ಇಲ್ಲ, ಗಂಡ್ಮಕ್ಳಿಗೂ ಆಗತ್ತೆ, ಡೆಫಿನೆಟ್ಲಿ ಆಗತ್ತೆ. ನಾನು ಹೇಳೋದು ಚಿಕ್ಕ ವಯಸ್ಸಿಂದಾನೇ ವಾಟ್ ಇಸ್ ಗುಡ್ ವಾಟ್ ಇಸ್ ಬ್ಯಾಡ್ ಅನ್ನೋದನ್ನ ನಾವು ಮಕ್ಳಿಗೆ ಹೇಳ್ಕೊಡ್ಲೇಬೇಕು. ಹೆವಿ ಅನ್ನಿಸ್ಬೋದು ಮಕ್ಳಿಗೆ, ಇದೇನಿದು ಇದೆಲ್ಲ ಇಲ್ಲ, ಹೇಳ್ಕೊಡ್ಲೇಬೇಕು. ದಟ್ ಇಸ್ ನೆಸೆಸರಿ, ಬಿಕಾಸ್ ನಾವ್ ಆತರ ಸೊಸೈಟಿನಲ್ಲಿ ಬದುಕ್ತಾ ಇದೀವಿ ಅಂತ ಅಂದ್ಮೇಲೆ ನಾವ್ ಹೇಳ್ಕೊಡ್ಲೇಬೇಕು. ಅಂಡ್ ತಂದೆ ತಾಯಿಗಳು ಕೂಡ ಹೆಣ್ಮಕ್ಳಿಗೆ ಆ ಸಲಿಗೆ ಕೊಡ್ಬೇಕು, ಎಲ್ಲ ಬಂದು ಡಿಸ್ಕಸ್ ಮಾಡಂಗೆ. ಹೌದು ಹೌದು. ಕೆಲವೊಂದ್ಸಾರಿ ಈಗ ಅಮ್ಮನ ಹತ್ರ ಹೇಳಿದ್ರೆ ಅಪ್ಪನ ಹತ್ರ ಹೇಳಿದ್ರೆ ಮತ್ತೆ ಎಲ್ಲಿ ಶಾಲೆಗೆ ಕಳ್ಸಲ್ವೋ ಕಾಲೇಜ್ ಕಳ್ಸಲ್ವೋ ಅಂತ ತುಂಬಾ ಜನ ಹೆಣ್ಮಕ್ಳು ಇರುತ್ತೆ. ಹೌದು, ಅದು ಅವ್ರಿಗೆ ಗೊತ್ತಿಲ್ಲದೆ ಮುಂದಕ್ಕೆ ಫ್ಯೂಚರ್ ಎಷ್ಟು ಕೆಟ್ಟದಾಗ ಪಾಪ ಅಫೆಕ್ಟ್ ಆಗುತ್ತೆ ಅಂತಂದ್ರೆ ಅವ್ರಿಗೆ ಟ್ರಸ್ಟ್ ಇಶ್ಯೂಸ್ ಬರುತ್ತೆ, ಯಾರನ್ನು ನಂಬಲ್ಲ, ಭಯ ಶುರು ಆಗಿರುತ್ತೆ, ಮೆಂಟಲಿ ಅವರು ಶುರು ಆಗಿರುತ್ತೆ, ತುಂಬಾ ಹಿಂದೆ ಉಳಿದ್ ಬಿಡ್ತಾರೆ. ದೇ ಕಾಂಟ್ ಸೇ ಎನಿಥಿಂಗ್. ಎಷ್ಟೇ ವರ್ಷ ಅವ್ರು ಏನೇ ಲೈಫ್ ಅಲ್ಲಿ ಅಚೀವ್ ಆದ್ರೂ ಕೂಡ ಈ ಸಣ್ಣ ಇರತ್ತಲ್ಲ ಅದು ತುಂಬಾನೇ ಡಿಸ್ಟರ್ಬ್ ಮಾಡುತ್ತೆ. ನಿಮ್ಗೆ ಲೈಫ್ ಅಲ್ಲಿ ದೊಡ್ಡ ಇನ್ಸಿಡೆಂಟ್ ಆಗ್ಬೇಕು ಅಂತ ಇಲ್ಲ, ಎನಿಬಡಿ, ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ ಗಂಡ್ ಮಕ್ಳಿಗೆ ಅಂತಾನೆ ಅಲ್ಲ, ಯಾವ್ದೋ ಒಬ್ಬ ಮನುಷ್ಯನ್ಗೆ ಯಾವ್ದೋ ಒಂದು ದೊಡ್ಡ ಇನ್ಸಿಡೆಂಟ್ ನಡಿಬೇಕು ಅಂತ ಇಲ್ಲ. ಈ ತರ ನಾನು ಹೇಳ್ದಂಗೆ ಯಾರೋ ಬಂದೊಬ್ಬ ಫ್ಲಾಶ್ ಮಾಡಿದ್ದು ನಂಗೆ ಇವಾಗ್ಲೂ ಸೀನ್ ಬೈ ಸೀನ್ ನಂಗೆ ಅವ್ನ ಫೇಸ್ ಕಟ್ ಕೂಡ ನೆನಪಿದೆ. ಇವಾಗ್ಲೂ ನನ್ಗೊಂದ್ ಫೇಸ್ ಕಟ್ ಕೂಡ ನೆನಪಿದೆ. ಆ ಅಂಕಲ್ ಫೇಸ್ ಕಟ್ಟು ಅವ್ನ್ ಯಾವ ಬಟ್ಟೆ ಹಾಕಿದ್ದ ಅಂತ ಕೂಡ ನನಗ್ ನೆನಪಿದೆ. ಇದು ಎಷ್ಟು ಕೆಟ್ಟ ಟ್ರಾಮಾ ಇದು. ಹೌದು, ಇವಾಗ್ಲೂ ನೆನಪಿದೆ ನನಗೆ. ಅಂತಂದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ದಟ್ ನಾನು ಆ ಮ್ಯಾಟರ್ ಇಂದ ತಗೊಂಡು ರೆಬೆಲ್ ಆಗಿ ಇನ್ನೊಬ್ಬ ಆತರ ಮಾಡಕ್ ನಾನ್ ಬಿಡ್ಲಿಲ್ಲ ಅನ್ನೋದು. ಬಟ್ ನಾನು ಆ ಟ್ರಾಮನ್ ನನ್ ತಲೆಯಿಂದ ಹೋಗಿಲ್ಲ ಅಲ್ವಾ. ಸೊ ಯಾವ್ದೋ ಒಂದು ಸಣ್ಣ ವಿಷಯ ಎಷ್ಟು ಕ್ಲೀನ್ ಆಗಿ ಉಳಿದ್ ಬಿಡುತ್ತೆ ತಲೆನಲ್ಲಿ ಅಂತಂದ್ರೆ, ದಟ್ಸ್ ವೈ ನೀವ್ ಹೇಳಿದ್ ವೆರಿ ವೆರಿ ಟ್ರೂ. ನಾವ್ ಆ ಸಲಿಗೆ ಕೊಡ್ಲೇಬೇಕು ಮಕ್ಳಿಗೆ. ಬಂದ್ ನಮ್ ಹತ್ರ ಈ ತರ ಏನೋ ಆಯ್ತು, ಈ ತರ ಬಂದ್ ನಮ್ಮನೇಲಿ ಆ ಸಲಿಗೆ ಇತ್ತು ರಾಜೇಶ್ ಅವ್ರೆ. ನಾನು ನಮ್ಮ ಅಕ್ಕ ಇಬ್ರು ಸ್ಕೂಲು ಕಾಲೇಜು ಆಫೀಸು ಇವಾಗ್ಲೂ ಕೂಡ ದಿನನಿತ್ಯ ಏನ್ ನಡೆಯುತ್ತೆ ನಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಕುತ್ಕೊಂಡು ಹೇಳ್ತೀವಿ. ಅಂಡ್ ಹೆಣ್ಮಕ್ಳು ಪಾಡ್ಕಾಸ್ಟ್ ನೋಡ್ತಿರೋರು ದಯವಿಟ್ಟು ಭಯ ಪಡ್ಬಿಡಿ. ಅಂದ್ರೆ ನಿಮ್ ಜೊತೆಗೆ ಯಾರಾದ್ರೂ ಈ ತರ ಅಸಭ್ಯ ನಡೀತದೆ, ಚಿಕ್ಕ ಮಕ್ಳಲ್ಲ ಅಂತಲ್ಲ, ಇವಾಗ್ಲೇ ಆಗ್ಲಿ ನಿಮ್ಗೆ ಯಾರಾದ್ರೂ ಏನನ್ನ ಪಬ್ಲಿಕ್ ಅಲ್ಲಿ ಮಿಸ್ಬಿಹೇವ್ ಮಾಡಿದ್ರೆ, ತಪ್ಪಾಗಿ ನಡ್ಕೊಂಡ್ರೆ, ಕಾಲಲ್ಲಿ ಹಾಕಿರೋ ಚಪ್ಪಲಿ ತಗೊಂಡ್ ಚಪ್ಪಲಿ ಕಿತ್ತೋ ತನಕ ಅದೇ ಸುಮ್ನೆ ಬಿಡ್ಬಿಡಿ. ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಿ. ನಮ್ ಪೊಲೀಸ್ ಇಲಾಖೆ ತುಂಬಾ ಒಳ್ಳೇದು ಈ ವಿಚಾರದಲ್ಲಿ, ಖಂಡಿತ ಸಪೋರ್ಟ್ ಮಾಡ್ತಾರೆ. ನೀವ್ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭಯ ಪಡಬೇಡಿ. ತುಂಬಾ ಜನಕ್ಕೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಭಯ ಪಡ್ತಾರೆ, ಖಂಡಿತ ಭಯ ಪಡಬೇಡಿ. ನಮ್ ಪೊಲೀಸ್ ಇಲಾಖೆ ಪೊಲೀಸರು ತುಂಬಾ ಒಳ್ಳೆಯವರು. ಅಂಡ್ ಪ್ರತಿ ಸ್ಟೇಷನ್ಲೂ ಕೂಡ ಅಂದ್ರೆ ಮಹಿಳಾ ಪೊಲೀಸರು ಇರ್ತಾರೆ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಅಥವಾ ಯಾರೋ ಏನಾದ್ರು ಈಗ ಲವ್ ಅಲ್ಲಿ ಏನಾದ್ರು ಇದ್ರೆ, ಲವ್ ಅಂತಲ್ಲ, ಯಾರಾದ್ರೂ ನಿಮ್ದು ಪ್ರೈವೇಟ್ ಫೋಟೋಸ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ, ಅಥವಾ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆರಾಸ್ ಮಾಡ್ತಿದ್ರೆ, ಸೀದಾ ಸ್ಟೇಷನ್ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟಾಗ ನಿಮ್ಮ ಹೆಸರು ಕೂಡ ಅದನ್ನ ಹೇಳ್ದೆ ಡಿಸ್ಕ್ಲೋಸ್ ಮಾಡದೆ ಅವ್ರು ಏನ್ ಮಾಡ್ಬೇಕು ಪೂಜೆ ಮಾಡ್ತಾರೆ. ಅಂಡ್ ಮಹಿಳಾ ಸಹಾಯವಾಣಿಗಳಿದೆ, ಅಲ್ಲೂ ಕೂಡ ನಿಮ್ಗೆ ನ್ಯಾಯ ಸಿಗತ್ತೆ. ಈ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲೂ ಅಷ್ಟೇ, ತುಂಬಾ ಜನ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಗಂಡಂದ್ರೆ ಎಷ್ಟು ಹೊಡೆದ್ರು ಹೊಡೆಸ್ಕೊಂಡೇ ಇರ್ತಾರೆ, ಬಾಯಿ ಬಿಡಲ್ಲ. ಇವರೆಲ್ಲ ಧೈರ್ಯವಾಗಿ ಒಂದ್ ಹೆಜ್ಜೆ ಮುದ್ದೆ ಹೋಗ್ಬೇಕು ಅಲ್ವಾ. ಕಂಪ್ಲೀಟ್ಲಿ ನೀವ್ ಹೇಳಿದ್ರಿ ಪೊಲೀಸ್ ಅವ್ರ ನಿಜವಾಗ್ಲೂ ಎಷ್ಟು ಫಾಸ್ಟ್ ಇದಾರೆ ಅಂದ್ರೆ, ಹೆಣ್ಮಕ್ಳಿಗೆ ನಮ್ ಗವರ್ಮೆಂಟ್ ಇಂದ ಎಸ್ಪೆಷಲಿ ನಮ್ ಕರ್ನಾಟಕ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ನಿಮಗ್ ಏನಾದ್ರೂ ಆತರ ನಿಮ್ ಲೈಫ್ ಅಲ್ಲಿ ತಪ್ಪು ನಡೀತಿದ್ರೆ ಪ್ಲೀಸ್ ಕಮ್ ಫಾರ್ವರ್ಡ್, ಮುಂದೆ ಬಂದು ಟೇಕ್ ದ ಹೆಲ್ಪ್ ದಟ್ ಯು ಆರ್ ಆಕ್ಚುಲಿ ಗೆಟಿಂಗ್. ಹೆಲ್ಪ್ ಸಿಗದೆ ಅವ್ರು ಇದನ್ ಮಾಡ್ತಿಲ್ಲ ಇವ್ರು ಇದನ್ ಮಾಡ್ತಿಲ್ಲ ಅಂತ ಏನಕ್ಕೆ ಬೈಕೊಳ್ಳೋದು. ಎಷ್ಟು ಬೇಗ ನೀವ್ ಇರೋ ಸ್ಪಾಟ್ ಅಲ್ಲಿ ಒಂದು ಕಾಲ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಸೆಕೆಂಡ್ ಇರ್ತಾರೆ, ವಿತಿನ್ 2 minutes they'll be there. ಅಂಡ್ ಇನ್ನೊಂದು ಪೊಲೀಸವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರೋ ಪೊಲೀಸರು ಮಾಡಿದಂತ ಒಂದು ಸಣ್ಣ ತಪ್ಪು, ಯಾರೋ ಒಬ್ಬರು ಲಾನ್ಸರ್ ತಗೊಂಡ್ರಂತೆ, ಏನೋ ಬೈದ್ ಬಿಟ್ರಂತೆ, ಬರೀ ಆ ಒಂದನ್ನ ಕೆಟ್ಟದನ್ನ ತೋರಿಸಿ ಸೋಷಿಯಲ್ ಮೀಡಿಯಾಗಳ ಪೊಲೀಸರು ಎಲ್ಲ ಹಿಂಗೆ ಅಂತ ತೋರಿಸ್ತಾರಲ್ಲ. ಒಳ್ಳೆ ಪೊಲೀಸರು ಇದಾರೆ, ಪೊಲೀಸ್ ಇಲಾಖೆ ಚೆನ್ನಾಗಿದೆ, ಅವ್ರು ನಿಮ್ಗೋಸ್ಕರನೇ ಇರೋದು. ಸೊ ಆ ಧೈರ್ಯ ಮಾಡಿ ಇವರೆಲ್ಲ ಮುಂದೆ ಬರ್ಬೇಕು ಏನಾದ್ರೂ ಸಮಸ್ಯೆಗಳು. ಖಂಡಿತ. ಅಂದ್ರೆ ಇವಾಗ ನನ್ ಫ್ರೆಂಡ್ಸ್ ಎಷ್ಟೊಂದ್ ಜನ ಹೇಳ್ತೀನಿ, ಎಲ್ಲದನ್ನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ದೇರ್ ಆರ್ ಫ್ಯೂ ಥಿಂಗ್ಸ್ ದಟ್ ಐ ಆಕ್ಚುಲಿ ಮೇಕ್ ಶೋರ್ ನಾನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ. ಯಾಕೆಂದ್ರೆ ನಂಗೆ ಲಾಸ್ಟ್ ಇಯರ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಓಲಾ ಬುಕ್ ಮಾಡಿದೆ. ಓಲಾನೇ ಎಕ್ಸಾಕ್ಟ್ ಆಗಿ ಓಲಾ ಬುಕ್ ಮಾಡಿದೆ. ಡ್ರೈವರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ಅಯ್ಯಪ್ಪ ಹಿ ಸ್ಪೋಕ್ ಟು ಮಿ ವೆರಿ ರೂಡ್ಲಿ. ನಾನು ಫೋನ್ ಮಾಡ್ಬಿಟ್ಟು ಸರ್ ಬರ್ತಾ ಇದ್ದೀರಾ ಅಂತ ಕೇಳಿ. ಇವಾಗ ಎಷ್ಟು ಜನ ಕ್ಯಾನ್ಸಲ್ ಮಾಡ್ತಾರಲ್ವಾ. ರಾತ್ರಿ 9:45 ಆಗಿದೆ, 10 ಗಂಟೆ, ಅಂಡ್ ಇಟ್ಸ್ ಪೋರಿಂಗ್. ಆಚೆ ಕಡೆ ಸರ್ರಿ ಮಳೆ ಬರ್ತಿತ್ತು.
ಅದಕ್ಕೆ ನನ್ಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ಕಾಯ್ಬೇಕಲ್ಲ. ನನ್ ಜೊತೆ ಇನ್ನ ಇಬ್ರು ಹುಡುಗಿರ್ ಬೇರೆ ಇದ್ರು ಪಾಪ ಬರೋರು, ನನಗ್ ಪರಿಚಯ ಇಲ್ದೇ ಇರೋರು. ಒಂದೇ ಏರಿಯಾಗ ಹೋಗ್ತಾ ಇದ್ವಿ. ಸರಿ ಆಯ್ತು ಬನ್ನಿ ಒಟ್ಟಿಗೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡಿದ್ದು. ಆವಾಗ ನಾನು ಅವ್ರಿಗೆ ಹೇಳಿದೆ, ಸರ್ ಬರ್ತಾ ಇದೀರಾ ಅಂತ ಕೇಳಿದೆ. ಫೋನ್ ಮಾಡಂಗಿಲ್ಲ. ಏನ್ ನನಗ್ ಫೋನ್ ಮಾಡ್ಬಿಟ್ಟು ಬರ್ತಾ ಇದೀರಾ ಅಂತ ಕೇಳ್ತಾ ಇದೀರಾ? ಬರಂಗಿದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಇಡವ ಫೋನು ಅಂತ ಲಿಟ್ರಲಿ ಇನ್ ಮಾತನ್ನ ಯಾರಪ್ಪ ಹುಚ್ಚ ಅಂತ ಅನ್ಕೊಂಡ್ ಕಟ್ ಮಾಡಿದೆ. ಅಯ್ಯೋ ಮತ್ತಿನೇನಾರ ಮಾತಾಡಿದ್ರೆ ಕ್ಯಾನ್ಸಲ್ ಮಾಡ್ಬಿಟ್ರೆ ಇನ್ನೊಂದು ಹುಡುಕ್ಬೇಕಲ್ಲ ಕ್ಯಾಬು. ಬರ್ಲಿ, ಏನು ಮಾತಾಡೋದ್ ಬೇಡ, ಬರ್ಲಿ ಅಂತ. ಬಂತು ಕ್ಯಾಬು, ಬಂತು, ಕೂತ್ಕೊಂಡ್ರಿ. OTP ಹೇಳ್ತಾ ಇದೀನಿ. ಏನು ಕಾಲ್ ಮಾಡಿದ್ ನನ್ಗೆ? ಅಯ್ಯೋ ಸರ್ ನೀವೇ ನಮ್ಮ ಅಣ್ಣನ ಸರ್, ಕಷ್ಟ ಸುಖ ಕೇಳೋ ಕಾಲ್ ಮಾಡಕ್ಕೆ. ಬರ್ತಾ ಇದೀರಾ ಇಲ್ವಾ ಅಂತ ಕಾಲ್ ಮಾಡಂಗಿಲ್ಲ ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗೆ ಅಂದ್ರು. ನಿಮ್ ನಂಬರ್ ಏನಕ್ಕೆ ಕೊಡ್ತಾರೆ? ನಿಮ್ ನಂಬರ್ನ ನಾನು ಸೇವ್ ಮಾಡ್ಕೊಂಡು ಆಮೇಲೆ ಕುತ್ಕೊಂಡು ನಿಮ್ ಹತ್ರ ಕಷ್ಟ ಸುಖ ಮಾತಾಡಕ. ಬರ್ತಾ ಇದೀರಾ ಇಲ್ವಾ ಅಂತ ಕೇಳಕಿನ ತಾನೇ ನಿಮ್ ನಂಬರ್ ಕೊಡೋದು. ಮೆಸೇಜ್ ಮಾಡಿದ್ರೆ ಯು ಕಮ್ಮಿಂಗ್ ಅಂತ ಮೆಸೇಜ್ ಮಾಡಿದ್ರೆ ಯು ಗೈಸ್ ಡೋಂಟ್ ರಿಪ್ಲೈ. ಅದಕ್ಕೆ ಕಾಲ್ ಮಾಡೋದು, ಬರ್ತಾ ಇದೀರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ. ಕಾಲ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ. ಇಳಿ ಕೆಳಗೆ, ಇಳಿಯ ಕೆಳಗೆ ಅಂತನ್ನ. ಹೋಗಿ ಬನ್ನಿ ಅಂತ ಮಾತಾಡಿಸ್ತಾ ಇದೀನಿ. ನನ್ನ ಹತ್ರ ದುರಹಂಕಾರದಲ್ಲಿ ಮಾತಾಡ್ಬೇಡಿ. ಇದೇ ತರ ದುರಹಂಕಾರದಲ್ಲಿ ಮಾತಾಡಿದ್ರೆ ನಾನು ಕ್ಯಾಬ್ ಇಳಿಯಲ್ಲ. ನಾನು ಕೂತ್ಕೋತೀನಿ, ನೀವು ಕೂತ್ಕೊಳ್ಳಿ. ಅದ್ ಎಷ್ಟು ಹೊತ್ತು ಜಗಳ ಆಡ್ತೀರಾ ನೀವು, ಆಡಿ ನೋಡೋಣ ಅಂತ ಅಂದೆ. ಇಳಿಯ ಕೆಳಗೆ ಅಂತಂದ್ರು. ನೋಡುಗುರು, ಬೇಡ, ಮರ್ಯಾದೆಯಿಂದ ಮಾತಾಡಿಸ್ತಾ ಇದ್ದೀನಿ. ಫೋನ್ ನಂಬರ್ ನಿಂತ್ ಕೊಟ್ಟಿರೋದೇನೆ ನಾನು ಕಾಲ್ ಮಾಡಿ ನಿನ್ ಹತ್ರ ಮಾತಾಡಿ ಬರ್ತಾ ಇದೀರಾ ಇಲ್ವಾ ಅಂತ ಕೇಳಕ್ಕೆ. ಅಷ್ಟೇ ಮಾಡಿದ್ದು ನಾನು ನಿನಗೆ. ಏನ್ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ಯಾ ಅಂತ ಅಂದೆ. ಆಲ್ ಆಫ್ ಅ ಸಡನ್ ರ್ಯಾಂಡಮ್ ಆಗಿ ನನಗ್ ಅನ್ನ ಕೊಡ್ತಾ ಇರೋ ಕ್ಯಾಬ್ನ ನೀನು ಏಕವಚನದಲ್ಲಿ ಮಾತಾಡ್ಸ. ಕುಡ್ದಿದ್ದೀರಾ ಗುರು ನೀವು ಅಂತ ಕೇಳಿದೆ. ಕುಡ್ದಿದ್ಯಾ ನೀನು ಅಂತ ಕೇಳಿದೆ. ಏನ್ ಕುಡ್ದಿದ್ಯಾ ಅಂತ ಕೇಳ್ತಾ ಇದೀಯ? ಕುಡ್ದ್ಬಿಟ್ಟು ನಾನು ಕಾಡು ಓಡಿಸ್ಬಿಡ್ತೀನ, ನನಗೆ ಅನ್ನ ಕೊಡೋ ದೇವ್ರಿದು. ಏನು ಗುರು ಈ ತರ ಮಾತಾಡ್ತಾ ಇದೀಯ ನೀನು? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಾನು ಕಾಲ್ ಮಾಡಿ ಬರ್ತಾ ಇದೆಯಾ ಇಲ್ವಾ ಅಷ್ಟೇ ಕೇಳಿದ್ದು. ಏನಕ್ಕೆ ಸೀನ್ ಮಾಡ್ತೀವಿ? ಏಕವಚನದಲ್ಲಿ ಕಿರ್ಚ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ನಾನ್ ಕೂತ್ಬಿಟ್ಟೆ. ನಾನ್ OTP ಹೇಳಿದೀನಿ, OTP ತಗೊಂಡ್ಬಿಟ್ಟಿದ್ದಾನೆ. ಇಳಿ ಕೆಳಗೆ ಅಂದ್ರೆ ನಾನು ಹೆಂಗ್ ಇಳಿಲಿ ಕೆಳಗೆ? OTP ತಗೊಂಡಾದ್ಮೇಲೆ ಅಂಡ್ ಐ ಹ್ಯಾವ್ ಟು ಪೇ ಹಿಮ್ 200 rupees ಜಸ್ಟ್ ಬಿಕಾಸ್ ಐ ಹ್ಯಾವ್ ಟೋಲ್ಡ್ ಹಿಮ್ OTP ಆಲ್ರೆಡಿ. ನಾನು ಇಳಿಯಲ್ಲ, ನಾನ್ ಖಂಡಿತವಾಗ್ಲೂ ಇಳಿಯಲ್ಲ ಅಂತ ಅಲ್ಲೇ ಕೂತ್ಕೊಂಡೆ ಪೊಲೀಸವ್ರಿಗೆ ಫೋನ್ ಮಾಡಿದೆ. ಈಸ್ ಲಿಟ್ರಲಿ ನೀನೇನ್ ಟಚ್ ಮಾಡ ಹರಾಜ್ ಮಾಡ್ಬೇಕಂತಿಲ್ಲ, ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ ನನ್ ಮೇಲೆ. ನನ್ ಜೊತೆ ಬಂದಿದ್ರು ಇಬ್ರು ಹುಡುಗರು ಬಂದ್ ಕೂತ್ಕೊಂಡ್ ಮಾತಾಡ್ತಾರೆ. ನೀನ್ ಯಾವನೋ ಮಾತಾಡೋಕೆ ಅವ್ರ ಹತ್ರ ಬಂದು ಅದು ಇದು ಅಂತ ಅವ್ರಿಗೂ ಬೈತಾ ಇದಾರೆ ಪಾಪ. ನನಗ್ ಸಿಕ್ಕಾಪಟ್ಟೆ. ನಾನ್ ಸೀದಾ ಪೊಲೀಸ್ ಫೋನ್ ನನ್ನ ಹಸ್ಬೆಂಡ್ ಕಾಲ್ ಮಾಡಿದೆ, ಹೇಳ್ದೆ ಈ ತರ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಮಳೆ ಬರ್ತಿತ್ತು ಪಾಪ. ಅವ್ರು ಇದ್ದಿದ್ದು ಎಲ್ಚನಹಳ್ಳಿಲಿ, ಇನ್ನ ಮದ್ವೆ ಆಗಿರ್ಲಿಲ್ಲ ನಮ್ದು. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ರವೀಂದ್ರ ಕಲಾಕ್ಷೇತ್ರ ಇಟ್ಸ್ ಟೂ ಫಾರ್. ಅದಕ್ಕೆ ಏನು ಮಾಡ, ಸೀದಾ ಪೊಲೀಸವ್ರಿಗೆ ಫೋನ್ ಮಾಡು. 2 ನಿಮಿಷದಲ್ಲಿ ಅವ್ರಲ್ಲಿ ಇರ್ತಾರೆ, ಫೋನ್ ಮಾಡು. ಸೀದಾ ಫೋನ್ ಮಾಡಿದ, ಹೇಳ್ದೆ ಈ ತರ ಹುಚ್ಚುಚ್ಚಂಗ್ ಆಡ್ತಾ ಇದ್ದಾನೆ ಅಪ್ಪ, ಬನ್ನಿ ಅಂತ. 2 minutes. ಇನ್ 2 minutes ದೇವರ್ ದೇರ್. ಬಂದ್ರು, ಪಟ್ಟ ಇಳಿಯೋ ಕೆಳಗೆ ಏನೋ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ರು. ಎಕ್ಸ್ಪ್ಲೈನ್ ಮಾಡಿದೆ ಕರೆಕ್ಟ್ ಆಗಿ. ಆ ಪೊಲೀಸ್ ಅವ್ರಿಗೆ 2 ನಿಮಿಷದಲ್ಲಿ ಕ್ಯಾಬ್ ಡ್ರೈವರ್ ಎಷ್ಟು ಇರಿಟೇಟ್ ಮಾಡದ ಅಂದ್ರೆ, ಮಗನೇ ಇನ್ನೊಂದೇ ಒಂದ್ ಅಕ್ಷರ ನಿನ್ ಬಾಯಿಂದ ಬಂತು ಅಂತ ಅಂದ್ರೆ ಬೂಟ್ ಕಾಲಲ್ಲಿ ಒದ್ದು ಇಲ್ದೇ ಇರೋ ಕೇಸೆಲ್ಲ ನಿನ್ ಮೇಲೆ ಹಾಕಿ ಒಳಗಡೆ ಹಾಕ್ತೀನಿ. ಇನ್ನು ಒಂದೇ ಒಂದ್ ಅಕ್ಷರ ಮಾತಾಡ್ಬಾರ್ದು ನೀನು. ಏನ ಹುಡುಗಿ ಹತ್ರ ಹಂಗ್ ಮಾತಾಡ್ತಾ ಇದ್ಯಾ? ನನ್ನ ಹತ್ರನೇ ಇಷ್ಟು ಮಾತಾಡ್ತಿದ್ಯಾ ಅಂದ್ರೆ 200% ಹುಡುಗಿ ಹತ್ರ ನೀನ್ ಅಷ್ಟು ಮಾತಾಡಿರ್ತೀಯ. ನಡಿ, ಎತ್ತು ಗಾಡಿ ಎತ್ತು. ಆ ಅಮ್ಮಗೆ 200 ರೂಪಾಯಿ ಕಳಿಸು. OTP ತಗೊಂಡ್ಬಿಟ್ಟಿದೆ ತಾನೆ, ಕಟ್ಟಾಗತ್ತ ಆ ಅಮ್ಮಗೆ. 200 ರೂಪಾಯಿ ಕಳಿಸು, ಹೋಗ್ತಾ ಇರೋ ಅಂತ. ಆ ಅಪ್ಪ 200 ರೂಪಾಯಿ ಕೊಟ್ಟ ನನ್ಗೆ. ಆ ಅಪ್ಪ ಹೋದ್ಮೇಲೆ ಅವ್ರ ಫೋನಿಂದ ನನಗೆ ಆಟೋ ಬುಕ್ ಮಾಡ್ಕೊಟ್ಟು, ಅವ್ರು ನನ್ ಮನೆಗೆ ಹೋದ್ಮೇಲೆ ಅವ್ರಿಗಲ್ಲಿ ಬಂದ್ಮೇಲೆ ಮೆಸೇಜ್ ಹಾಕಿ ಹ್ಯಾವ್ ಯು ರೀಚ್ಡ್ ಅಂತ. ಆಮೇಲೆ ನನ್ಗೆ ಅಂದ್ರೆ ಅಷ್ಟು ಕ್ಲೀನ್ ಆಗಿ ನೋಡ್ಕೊಂಡ್ರು ಪೊಲೀಸ್ ಅವರು. ನೋಡಿ, ಅದು ನಮ್ ಪೊಲೀಸರು ಎಕ್ಸಾಕ್ಟ್ಲಿ ಯುಟಿಲೈಸ್ ಮಾಡ್ಕೋಬೇಕು. ಇವಾಗ ಅಲ್ಲಿ ಸುಮ್ನೆ ನಿಂತ್ಕೊಂಡು ನಾನು ಜಗಳ ಆಡ್ತಾ ಇದ್ರೆ ಅವನಂತೂ ನನ್ನ ಡ್ರಾಪ್ ಮಾಡ್ತಾ ಇರ್ಲಿಲ್ಲ. ಅವನ ಹತ್ರ ನಾನು ಯಾಕೆ ಏಕವಚನದಲ್ಲೆಲ್ಲ ಉಗಿಸ್ಕೋಬೇಕು? ನಾನು ತಪ್ಪೇನಾರು ಏನ್ ತಪ್ಪು ಮಾಡಿದ್ದೆ? ನಾನು ಏನೂ ತಪ್ಪು ಮಾಡಿರ್ಲಿಲ್ಲ. ಇಮಿಡಿಯೇಟ್ ಆಗಿ ಪೊಲೀಸವ್ರಿಗೆ ಫೋನ್ ಮಾಡಿದ್ರೆ 2 ನಿಮಿಷದಲ್ಲಿ ಬಂದ್ರು, ಮ್ಯಾಟರ್ ರಿಸಾಲ್ವ್ ಆಯ್ತು. ಸುಮ್ನೆ ಹೆದರ್ಕೊಂಡು ಅಯ್ಯೋ ಅವ್ರನಂಗೆ ಏನಾರು ಮಾಡ್ಬಿಟ್ರೆ ಇವ್ರನಂಗೇನ. ಪೊಲೀಸವ್ರು ಇರೋದು ಯಾಕೆ? ನಮಗೆ ಹೆಲ್ಪ್ ಮಾಡಕ್ಕೆ ಅಂತಲೇ ಪೊಲೀಸವ್ರು ಇರೋದಲ್ವಾ? ಲಿಟ್ರಲಿ ರಾಜೇಶ್ ಅವ್ರೆ 2 minutes ಅಲ್ಲಿ ಬಂದ್ರು ಗೊತ್ತಾ? 2 minutes ಅಲ್ಲಿ ಬಂದಿದ್ದವ್ರು. ಅಷ್ಟು ಬೇಗ ಬರ್ತಾರೆ ಅಂದ್ರೆ, ಆಮೇಲೆ ಏರಿಯಾನಲ್ಲಿ ಇಷ್ಟಿಷ್ಟು ಹೊಯ್ಸಲ ಅಂತ ಬಿಟ್ಟಿರ್ತಾರೆ ಅವರು. ಅಷ್ಟು ಏರಿಯಾನಲ್ಲಿ ಅದನ್ನ ಕವರ್ ಮಾಡ್ತಿರ್ತಾರೆ, ಬೀಚ್ ಹೊಡಿತಿರ್ತಾರೆ. ಯಾವ್ದಾದ್ರು ಏನಾದ್ರು ಎಮರ್ಜೆನ್ಸಿ ಆದ್ರೆ ಅಂದ್ರೆ ಅವ್ರು ಬರ್ಲೇಬೇಕು. ಇಷ್ಟೇ ನಿಮಿಷ ಅಂತ ಇರುತ್ತೆ, ಆ ನಿಮಿಷದೊಳಗಡೆ ಅವ್ರು ಬರ್ಲೇಬೇಕು. ಬಿಕಾಸ್ ಬಿಫೋರ್ ಇಟ್ ಟರ್ನ್ಸ್ ಇನ್ ಟು ಅ ಕ್ರೈಮ್ ಸೀನ್, ಅದ್ ಕ್ರೈಮ್ ಸೀನ್ ಆಗೋದ್ರೆ ಅವ್ರಿಗೆ ಪ್ರಾಬ್ಲಮ್. ಬಿಫೋರ್ ಇಟ್ ಟರ್ನ್ಸ್ ಇನ್ ಟು ಅ ಕ್ರೈಮ್ ಸೀನ್ ದೇ ಹ್ಯಾವ್ ಟು ಬಿ ದೇರ್. ಸೊ ಅವರು ಅದನ್ನ ಅಷ್ಟೆಲ್ಲ ಯೋಚನೆ ಮಾಡ್ತಾರೆ. ಎಷ್ಟು ಬೇಗ ಬಂದ್ರು ಗೊತ್ತಾ? ಇದೆಲ್ಲ ನಮಗ್ ಹೆಲ್ಪ್ ಆಗ್ಬೇಕು ಅಂತಾನೆ ಮಾಡಿರೋದು. ಯುಟಿಲೈಸ್ ಮಾಡ್ಕೊಳ್ಬೇಕಲ್ವಾ? ಖಂಡಿತ ಯುಟಿಲೈಸ್ ಮಾಡ್ಕೋಬೇಕೆಲ್ಲ ಹೆಣ್ಮಕ್ಳು ಅಂತ. ಭಯ ಪಡಬಾರ್ದು, ಏನಕ್ಕೆ ಆಗ್ಲಿ ಭಯ ಪಡಬಾರ್ದು. ಎಕ್ಸಾಕ್ಟ್ಲಿ, ದಟ್ಸ್ ದ ಹೋಲ್ ಮ್ಯಾಟರ್. ಭಯ ಪಡ್ಲೇಬಾರ್ದು.